ಸಕಲ ಲೋಕಗಳಿಗೂ ಆಧಾರನಾದ ಸರ್ವ ಜಗತ್ತಿನ ಸೃಷ್ಟಿ ಸ್ಥಿತಿ ಮತ್ತು ಲಯಕ್ಕೆ ಏಕೈಕ ಕಾರಣನಾದ ಭಕ್ತರ ಹೃದಯ ಕಮಲದಲ್ಲಿ ನಿತ್ಯವೂ ದಿವ್ಯಪ್ರಕಾಶವಾಗಿ ನೆಲೆಸಿರುವ ಮಹಾಲಕ್ಷ್ಮೀ ದೇವಿಯ ಮನೋರಥವನ್ನು ಸದಾ ಪೂರೈಸುವ ಅನಂತ ಕಲ್ಯಾಣ ಗುಣಗಳ ಸಾಗರನಾದ ಶಂಖ ಚಕ್ರ ಗದ ಪದ್ಮಗಳನ್ನು ಧರಿಸಿದ ಸರ್ವಾವತಾರಗಳ ಮೂಲಸ್ವರೂಪನಾದ ಸಚ್ಚಿದಾನಂದಘನನಾದ ಪರಮಪುರುಷೋತ್ತಮನಾದ ಶ್ರೀಮನ್ನಾರಾಯಣನ ಪಾದಾರವಿಂದಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ವೇದಗಳ ಸಾರವನ್ನು ಲೋಕಕ್ಕೆ ದಯಪಾಲಿಸಿದ ವೇದವ್ಯಾಸ ಮಹರ್ಷಿಗಳಿಗೆ ಅವರ ಪಾದಪದ್ಮಗಳನ್ನು ಅನುಸರಿಸಿ ಪುರಾಣ ಜ್ಞಾನವನ್ನು ಸಂರಕ್ಷಿಸಿದ ಸೂತ ಮಹಾಮುನಿಗಳಿಗೆ ಸತ್ಯಧರ್ಮದ ಪ್ರತಿರೂಪರಾದ ಶೌನಕಾದಿ ಮಹರ್ಷಿಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸಿ ಪದ್ಮಪುರಾಣದ ಆದಿಖಂಡದ ಪ್ರಥಮ ಅಧ್ಯಾಯದ ಪವಿತ್ರ ಕಥನವನ್ನು ಆರಂಭಿಸೋಣ. ಶಾಸ್ತ್ರಗಳು ಹೇಳುವಂತೆ ಯಾವುದೇ ಧರ್ಮಗ್ರಂಥದ ಪಠಣವಾಗಲಿ, ಪುರಾಣ ಶ್ರವಣವಾಗಲಿ, ಯಜ್ಞವಾಗಲಿ, ದಾನವಾಗಲಿ, ತಪಸ್ಸಾಗಲಿ ಭಗವಂತನ ಸ್ಮರಣೆಯಿಲ್ಲದೆ ಸಂಪೂರ್ಣ ಫಲವನ್ನು ನೀಡುವುದಿಲ್ಲ. ಆದ್ದರಿಂದಲೇ ಈ ಮಹಾಪುರಾಣವು ಪ್ರಾರಂಭದಲ್ಲಿಯೇ ಹರಿಯ ಸ್ಮರಣೆಯನ್ನು ಮಾಡುತ್ತದೆ. ಏಕೆಂದರೆ ಹರಿಯ ನಾಮವೇ ಸಕಲ ಪಾಪಗಳನ್ನು ಕರಗಿಸುವ ಅಗ್ನಿ, ಹರಿಯ ಕಥೆಯೇ ಮನಸ್ಸಿನ ಅಜ್ಞಾನಾಂಧಕಾರವನ್ನು ದೂರ ಮಾಡುವ ಸೂರ್ಯಪ್ರಕಾಶ, ಹರಿಯ ಮಹಿಮೆಯೇ ಭಕ್ತನ ಜೀವನಕ್ಕೆ ಅಮೃತ ಸಮಾನವಾದ ಆಧಾರ. ಪದ್ಮಪುರಾಣವು ಕೇವಲ ಒಂದು ಪುರಾಣವಲ್ಲ, ಅದು ಧರ್ಮದ ಮಹಾಸಾಗರ, ಭಕ್ತಿಯ ದಿವ್ಯಗಂಗೆ, ಜ್ಞಾನದ ಅಕ್ಷಯನಿಧಿ, ವೈರಾಗ್ಯದ ಪ್ರಕಾಶಮಾನ ದೀಪ, ಮೋಕ್ಷದತ್ತ ಸಾಗಿಸುವ ಶಾಶ್ವತ ಮಾರ್ಗದರ್ಶಕ. ಈ ಮಹಾಪುರಾಣದ ಪ್ರತಿಯೊಂದು ಅಧ್ಯಾಯವೂ ಮಾನವನ ಜೀವನವನ್ನು ಪರಿವರ್ತಿಸುವ ಶಕ್ತಿಯನ್ನು ಹೊಂದಿದೆ. ಅದರಲ್ಲಿ ಆದಿಖಂಡದ ಮೊದಲನೆಯ ಅಧ್ಯಾಯವು ಅತ್ಯಂತ ಮಹತ್ವಪೂರ್ಣವಾದ ಆರಂಭವಾಗಿದೆ. ಇಲ್ಲಿ ಕೇವಲ ಒಂದು ಸಭೆಯ ವರ್ಣನೆ ಮಾತ್ರವಲ್ಲ, ಪುರಾಣ ಶ್ರವಣದ ಮಹಿಮೆ, ಗುರುಪರಂಪರೆಯ ಪಾವಿತ್ರ್ಯ, ಭಗವಂತನ ಕೃಪೆಯ ಅಗತ್ಯತೆ, ಧರ್ಮ ಜಿಜ್ಞಾಸೆಯ ಮೌಲ್ಯ ಹಾಗೂ ಮೋಕ್ಷದ ಮಾರ್ಗದ ಮೊದಲ ಹೆಜ್ಜೆಯನ್ನು ಅತ್ಯಂತ ಸುಂದರವಾಗಿ ನಿರೂಪಿಸಲಾಗಿದೆ. ಬಹಳ ಪ್ರಾಚೀನ ಕಾಲದಲ್ಲಿ ತ್ರೇತಾಯುಗ, ದ್ವಾಪರ ಯುಗಗಳಿಗೂ ಮುನ್ನವೇ ಅನೇಕ ಮಹರ್ಷಿಗಳ ತಪಸ್ಸಿನಿಂದ ಪವಿತ್ರಗೊಂಡಿದ್ದ, ದೇವತೆಗಳಿಗೂ ಪ್ರಿಯವಾಗಿದ್ದ, ವೇದಮಂತ್ರಗಳ ನಾದದಿಂದ ಪ್ರತಿಕ್ಷಣವೂ ಪಾವನವಾಗುತ್ತಿದ್ದ, ಯಜ್ಞಾಗ್ನಿಯ ಧೂಮದಿಂದ ಸುಗಂಧಮಯವಾಗಿದ್ದ, ಭೂಮಿಯ ಮೇಲಿನ ಅತ್ಯಂತ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾದ ನೈಮಿಷಾರಣ್ಯದಲ್ಲಿ ಈ ಅದ್ಭುತ ಘಟನೆ ನಡೆಯಿತು. ನೈಮಿಷಾರಣ್ಯವು ಸಾಮಾನ್ಯವಾದ ಅರಣ್ಯವಲ್ಲ. ಬ್ರಹ್ಮದೇವನು ತನ್ನ ದಿವ್ಯಚಕ್ರವನ್ನು ಭೂಮಿಯ ಮೇಲೆ ತಿರುಗಿಸಿದಾಗ ಅದು ಬಂದು ನಿಂತ ಸ್ಥಳವೇ ನೈಮಿಷಾರಣ್ಯ ಎಂದು ಪುರಾಣಗಳು ವಿವರಿಸುತ್ತವೆ. ಕಲಿಯುಗದ ಪಾಪಗಳು ಪ್ರವೇಶಿಸಲಾರದಷ್ಟು ಪವಿತ್ರವಾದ ಈ ಕ್ಷೇತ್ರದಲ್ಲಿ ತಪಸ್ಸು ಮಾಡಿದವರಿಗೆ ಅನೇಕ ಜನ್ಮಗಳ ಪುಣ್ಯಫಲ ದೊರೆಯುತ್ತದೆ ಎಂದು ಶಾಸ್ತ್ರಗಳು ಘೋಷಿಸುತ್ತವೆ. ಆ ಅರಣ್ಯದ ಪ್ರತಿಯೊಂದು ಮರವೂ ಯಜ್ಞಗಳಿಗೆ ಸಾಕ್ಷಿಯಾಗಿತ್ತು. ಪ್ರತಿಯೊಂದು ಗಿಡವೂ ಋಷಿಗಳ ಧ್ಯಾನವನ್ನು ಕಂಡಿತ್ತು. ಪ್ರತಿಯೊಂದು ಗಾಳಿಯ ಹೊಮ್ಮುವಿಕೆಯೂ ಹರಿನಾಮವನ್ನು ಹೊತ್ತು ಸಾಗುತ್ತಿತ್ತು. ಪ್ರತಿಯೊಂದು ಜಲಬಿಂದುವೂ ತೀರ್ಥಸ್ವರೂಪವಾಗಿತ್ತು. ಅಲ್ಲಿನ ವಾತಾವರಣವೇ ಶಾಂತಿ, ಪಾವಿತ್ರ್ಯ, ಭಕ್ತಿ ಮತ್ತು ಜ್ಞಾನದ ಪ್ರತಿರೂಪವಾಗಿತ್ತು. ಸೂರ್ಯೋದಯದ ಸಮಯದಲ್ಲಿ ವೇದಘೋಷಗಳು ಆಕಾಶವನ್ನು ತುಂಬುತ್ತಿದ್ದವು. ಪಕ್ಷಿಗಳ ಕಲರವವು ವೇದಸ್ವರಗಳಿಗೆ ಹೊಂದಿಕೊಂಡಂತೆ ಭಾಸವಾಗುತ್ತಿತ್ತು. ಯಜ್ಞಕುಂಡಗಳಿಂದ ಏಳುತ್ತಿದ್ದ ಧೂಮವು ದೇವತೆಗಳಿಗೆ ಆಹ್ವಾನ ಪತ್ರದಂತೆ ಮೇಲಕ್ಕೆ ಏರುತ್ತಿತ್ತು. ಅರಣ್ಯದೊಳಗೆ ಹರಿಯುತ್ತಿದ್ದ ಪುಟ್ಟ ಹೊಳೆಗಳು ಮಂತ್ರೋಚ್ಚಾರಣೆಯ ಲಯಕ್ಕೆ ತಕ್ಕಂತೆ ಹರಿಯುತ್ತಿರುವಂತೆ ಕಾಣುತ್ತಿತ್ತು. ಅಂಥ ಮಹಾಪವಿತ್ರ ಸ್ಥಳದಲ್ಲಿ ಕುಲಪತಿಯಾದ ಶೌನಕ ಮಹರ್ಷಿಗಳು 12 ವರ್ಷಗಳ ದೀರ್ಘ ಸತ್ರಯಾಗವನ್ನು ನಡೆಸುತ್ತಿದ್ದರು. ಆ ಯಜ್ಞದ ಉದ್ದೇಶ ಕೇವಲ ಸ್ವರ್ಗ ಪ್ರಾಪ್ತಿ ಅಲ್ಲ, ಲೋಕ ಕಲ್ಯಾಣ, ಧರ್ಮ ಸ್ಥಾಪನೆ, ವೇದರಕ್ಷಣೆ ಮತ್ತು ಕಲಿಯುಗದಲ್ಲಿ ಜೀವಿಗಳಿಗೆ ಮೋಕ್ಷ ಮಾರ್ಗವನ್ನು ತೋರಿಸುವುದು. ಶೌನಕ ಮಹರ್ಷಿಗಳು ಕೇವಲ ಒಬ್ಬ ಋಷಿಯಲ್ಲ,
ಅವರು ಅಪಾರ ವೇದಜ್ಞಾನವನ್ನು ಹೊಂದಿದ್ದ, ಸಾವಿರಾರು ಶಿಷ್ಯರಿಗೆ ಗುರುವಾಗಿದ್ದ, ಧರ್ಮದ ಆಚಾರ್ಯರಾಗಿದ್ದ ಮಹಾತ್ಮರು. ಅವರ ಆಶ್ರಮದಲ್ಲಿ ನಿತ್ಯವೂ ವೇದಾಧ್ಯಯನ, ಯಜ್ಞ, ಜಪ, ಧ್ಯಾನ, ಶಾಸ್ತ್ರಾರ್ಥಗಳು ನಡೆಯುತ್ತಲೇ ಇರುತ್ತಿದ್ದವು. ಅವರ ಮಹಿಮೆಯನ್ನು ಕೇಳಿ ಜಗತ್ತಿನ ವಿವಿಧ ಭಾಗಗಳಲ್ಲಿ ತಪಸ್ಸು ಮಾಡುತ್ತಿದ್ದ ಅನೇಕ ಮಹರ್ಷಿಗಳು ನೈಮಿಷಾರಣ್ಯಕ್ಕೆ ಆಗಮಿಸಲು ಆರಂಭಿಸಿದರು. ಹಿಮಾಲಯದ ಹಿಮಶಿಖರಗಳಲ್ಲಿ ತಪಸ್ಸು ಮಾಡುತ್ತಿದ್ದ ಋಷಿಗಳು ತಮ್ಮ ಕಠಿಣ ತಪಸ್ಸನ್ನು ಸ್ವಲ್ಪ ಕಾಲ ವಿರಮಿಸಿ ಅಲ್ಲಿಗೆ ಬಂದರು. ಮಹೇಂದ್ರ ಪರ್ವತದ ಗುಹೆಗಳಲ್ಲಿ ವಾಸಿಸುತ್ತಿದ್ದ ಯೋಗಿಗಳು ತಮ್ಮ ಸಮಾಧಿಯಿಂದ ಹೊರಬಂದು ಧರ್ಮಸಭೆಯಲ್ಲಿ ಭಾಗವಹಿಸಲು ಪ್ರಯಾಣಿಸಿದರು. ವಿಂಧ್ಯಾಚಲದ ದಟ್ಟ ಕಾಡುಗಳಲ್ಲಿ ಧ್ಯಾನಿಸುತ್ತಿದ್ದ ಮುನಿಗಳು ತಮ್ಮ ಶಿಷ್ಯರೊಂದಿಗೆ ಬಂದರು. ಅರ್ಬುದಾರಣ್ಯದ ವೈರಾಗ್ಯನಿಷ್ಠ ಮಹರ್ಷಿಗಳು, ಪುಷ್ಕರ ಕ್ಷೇತ್ರದ ತೀರ್ಥಜ್ಞಾನಿಗಳು, ಜಾಂಬು ಮಾರ್ಗದ ತಪಸ್ವಿಗಳು, ಸತ್ಯಕ್ಷೇತ್ರದ ಸತ್ಯವ್ರತಿಗಳು, ಧರ್ಮಾರಣ್ಯದ ಧರ್ಮನಿಷ್ಠರು, ದಂಡಕಾರಣ್ಯದ ರಾಮಭಕ್ತರು, ಶ್ರೀಶೈಲದ ಶಿವಯೋಗಿಗಳು, ಕುರುಕ್ಷೇತ್ರದ ಯಜ್ಞಪರಾಯಣರು, ಗಂಗಾ ತೀರದ ಬ್ರಹ್ಮಚಾರಿಗಳು, ಗೋದಾವರಿ ತೀರದ ವೇದ ಪಂಡಿತರು, ನರ್ಮದಾ, ಸರಸ್ವತಿ, ಯಮುನಾ ಮತ್ತು ಕಾವೇರಿ ತೀರಗಳಲ್ಲಿ ತಪಸ್ಸು ಮಾಡುತ್ತಿದ್ದ ಅನೇಕ ಮಹರ್ಷಿಗಳು ತಮ್ಮ ತಮ್ಮ ಆಶ್ರಮಗಳಿಂದ ನೈಮಿಷಾರಣ್ಯದತ್ತ ಆಗಮಿಸಿದರು. ಕೆಲವರು ಜಟಾಧಾರಿಗಳಾಗಿದ್ದರು, ಕೆಲವರು ವಲ್ಕಲವಸ್ತ್ರ ಧರಿಸಿದ್ದರು, ಕೆಲವರು ಮೃಗಚರ್ಮವನ್ನು ಹೊಂದಿದ್ದರು, ಕೆಲವರು ಭಸ್ಮಲೇಪನ ಮಾಡಿಕೊಂಡಿದ್ದರು, ಕೆಲವರು ಕೇವಲ ಕೌಪೀನಧಾರಿಗಳಾಗಿದ್ದರು. ಆದರೆ ಎಲ್ಲರ ಮುಖದಲ್ಲಿಯೂ ಒಂದೇ ಪ್ರಕಾಶ, ಒಂದೇ ಶಾಂತಿ, ಒಂದೇ ಭಕ್ತಿ, ಒಂದೇ ಜ್ಞಾನಕಾಂತಿ ಹೊಳೆಯುತ್ತಿತ್ತು. ಅವರ ಕಣ್ಣುಗಳಲ್ಲಿ ಲೋಕ ಕಲ್ಯಾಣದ ಕರುಣೆ, ಅವರ ಮಾತುಗಳಲ್ಲಿ ವೇದಗಳ ಗಂಭೀರತೆ, ಅವರ ನಡೆಯಲ್ಲಿಯೇ ತಪಸ್ಸಿನ ಸ್ಥೈರ್ಯ, ಅವರ ಮುಖದಲ್ಲಿ ಆತ್ಮಜ್ಞಾನದ ಪ್ರಕಾಶ ಗೋಚರಿಸುತ್ತಿತ್ತು. ಎಲ್ಲರೂ ಶೌನಕ ಮಹರ್ಷಿಗಳ ಆಶ್ರಮಕ್ಕೆ ಆಗಮಿಸಿದಾಗ ಪರಸ್ಪರ ಪ್ರೀತಿಯಿಂದ ಆಲಿಂಗಿಸಿಕೊಂಡು ಕುಶಲೋಪರಿ ವಿಚಾರಿಸಿದರು. ನಂತರ ಶೌನಕ ಮಹರ್ಷಿಗಳಿಗೆ ದಂಡವತ್ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡೆದರು. ಯೋಗ್ಯವಾದ ವಿಧಿಯಲ್ಲಿ ಆಚಮನ ಮಾಡಿ ಕುಶಾಸನ, ಮೃಗಚರ್ಮ, ದರ್ಭಾಸನ, ಕಮಲಾಸನ ಮುಂತಾದ ವಿವಿಧ ಆಸನಗಳಲ್ಲಿ ಕ್ರಮಬದ್ಧವಾಗಿ ಕುಳಿತುಕೊಂಡರು. ಆ ಸಭೆಯನ್ನು ನೋಡಿದರೆ ದೇವತೆಗಳ ಸಭೆಯೇ ಭೂಲೋಕಕ್ಕೆ ಇಳಿದು ಬಂದಂತೆ ಕಾಣುತ್ತಿತ್ತು. ಯಜ್ಞಕುಂಡಗಳ ಸುತ್ತಮುತ್ತ ವೇದಘೋಷಗಳು ಕೇಳಿಬರುತ್ತಿದ್ದವು. ಸುಗಂಧಭರಿತ ಸಮಿಧೆಗಳ ಪರಿಮಳ ಗಾಳಿಯಲ್ಲಿ ಹರಡಿತ್ತು. ಅಗ್ನಿದೇವನ ಜ್ವಾಲೆಗಳು ಆಕಾಶದತ್ತ ಎತ್ತರಕ್ಕೆ ಏರುತ್ತಿದ್ದವು. ಮಂತ್ರಗಳ ಪ್ರತಿಧ್ವನಿಯು ದಿಕ್ಕುಗಳನ್ನೆಲ್ಲ ಪವಿತ್ರಗೊಳಿಸುತ್ತಿತ್ತು. ಸಭೆಯಲ್ಲಿದ್ದ ಪ್ರತಿಯೊಬ್ಬ ಮಹರ್ಷಿಯ ಮನಸ್ಸಿನಲ್ಲೂ ಒಂದೇ ಆಲೋಚನೆ ಇತ್ತು: ಕಲಿಯುಗದಲ್ಲಿ ಜನರು ಹೇಗೆ ಧರ್ಮವನ್ನು ಉಳಿಸಿಕೊಳ್ಳಬೇಕು, ಅವರಿಗೆ ಸುಲಭವಾಗಿ ಮೋಕ್ಷ ದೊರಕುವ ಮಾರ್ಗ ಯಾವುದು, ಭಗವಂತನನ್ನು ಹೇಗೆ ಸೇರುವುದು ಎಂಬುದನ್ನು ತಿಳಿಯಬೇಕೆಂಬ ಉತ್ಕಟ ಆಸೆ. ಅವರು ಪರಸ್ಪರ ಶ್ರೀಕೃಷ್ಣನ ದಿವ್ಯಲೀಲೆಗಳು, ಶ್ರೀರಾಮನ ಆದರ್ಶ ಜೀವನ, ನರಸಿಂಹನ ಭಕ್ತವತ್ಸಲತೆ, ವಾಮನನ ದೈವೀಲೀಲೆ, ವರಾಹನ ಭೂದೇವಿ ಉದ್ಧಾರ, ಕೂರ್ಮಾವತಾರದ ಮಹಿಮೆ, ಮತ್ಸ್ಯಾವತಾರದ ಕರುಣೆ, ಪರಶುರಾಮನ ಧರ್ಮಸ್ಥಾಪನೆ, ಬಲರಾಮನ ಶೌರ್ಯ, ಬುದ್ಧನ ಕರುಣೆ, ಕಲ್ಕಿಯ ಭವಿಷ್ಯಾವತಾರ ಇವುಗಳ ಕುರಿತು ಚರ್ಚಿಸುತ್ತಿದ್ದರು. ಹರಿನಾಮದ ಮಹಿಮೆಯನ್ನು ಹಾಡುತ್ತಿದ್ದರು. ವೇದಗಳ ಸಾರವನ್ನು ವಿಶ್ಲೇಷಿಸುತ್ತಿದ್ದರು. ಭಕ್ತಿ, ಜ್ಞಾನ, ವೈರಾಗ್ಯ, ಕರ್ಮ, ಯೋಗ ಇವುಗಳ ಸಂಬಂಧವನ್ನು ವಿವರಿಸುತ್ತಿದ್ದರು. ಇದೇ ಸಂದರ್ಭದಲ್ಲಿ ದೂರದಲ್ಲಿ ಒಂದು ದಿವ್ಯ ತೇಜಸ್ಸು ನಿಧಾನವಾಗಿ ಸಭೆಯತ್ತ ಬರುತ್ತಿರುವುದು ಎಲ್ಲರ ಗಮನ ಸೆಳೆಯಿತು. ಅವರ ಮುಖದಲ್ಲಿ ಸೂರ್ಯನಂತಹ ಕಾಂತಿ, ಚಂದ್ರನಂತಹ ಶಾಂತಿ, ಅಗ್ನಿಯಂತಹ ತೇಜಸ್ಸು, ಸಮುದ್ರದಂತಹ ಗಂಭೀರತೆ, ಗಂಗೆಯಂತಹ ಪಾವಿತ್ರ್ಯ ಹೊಳೆಯುತ್ತಿತ್ತು. ಅವರು ಸಾಮಾನ್ಯ ಮುನಿಯಲ್ಲ, ವ್ಯಾಸಮುನಿಯ ಶಿಷ್ಯನಾದ, ರೋಮಹರ್ಷಣನೆಂದು ಪ್ರಸಿದ್ಧನಾದ ಸೂತಪುರಾಣಿಕ ಮಹರ್ಷಿಯೇ ಆಗಿದ್ದರು. ವೇದಗಳು, ಉಪನಿಷತ್ತುಗಳು, ಇತಿಹಾಸಗಳು, 18 ಮಹಾಪುರಾಣಗಳು, ಉಪಪುರಾಣಗಳು, ಧರ್ಮಶಾಸ್ತ್ರಗಳು,
ತೀರ್ಥ ಮಹಿಮೆಗಳು, ದೇವತಾ ರಹಸ್ಯಗಳು, ಸೃಷ್ಟಿ ರಹಸ್ಯಗಳು, ಯುಗಚರಿತ್ರೆಗಳು ಎಲ್ಲವನ್ನೂ ಗುರುಮುಖದಿಂದ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ ಮಹಾಜ್ಞಾನಿ ಅವರು. ಅವರನ್ನು ಕಂಡ ತಕ್ಷಣ ಸಭೆಯಲ್ಲಿದ್ದ ಎಲ್ಲ ಋಷಿಗಳು ಗೌರವದಿಂದ ಎದ್ದು ನಿಂತರು. ಕೆಲವರು ಅರ್ಘ್ಯವನ್ನು ಸಮರ್ಪಿಸಿದರು, ಕೆಲವರು ಪಾದ್ಯವನ್ನು ಅರ್ಪಿಸಿದರು, ಕೆಲವರು ಪುಷ್ಪಗಳಿಂದ ಪೂಜಿಸಿದರು, ಕೆಲವರು ಸ್ತುತಿಮಂತ್ರಗಳನ್ನು ಪಠಿಸಿದರು. ಶೌನಕ ಮಹರ್ಷಿಗಳು ಸ್ವತಃ ಅವರನ್ನು ಯೋಗ್ಯವಾದ ಆಸನದಲ್ಲಿ ಕೂರಿಸಿ ಸತ್ಕರಿಸಿದರು. ಸೂತ ಮಹರ್ಷಿಯು ಅತ್ಯಂತ ವಿನಯದಿಂದ ಎಲ್ಲರಿಗೂ ನಮಸ್ಕರಿಸಿ ಆಸನಾರೂಢರಾದರು. ಅವರ ಮುಖದಲ್ಲಿ ಅಹಂಕಾರದ ಕಣವೂ ಇರಲಿಲ್ಲ. ಗುರುಕೃಪೆಯಿಂದ ಪಡೆದ ಜ್ಞಾನವನ್ನು ಲೋಕ ಕಲ್ಯಾಣಕ್ಕಾಗಿ ಹಂಚಬೇಕೆಂಬ ವಿನಯ ಮಾತ್ರ ಕಾಣುತ್ತಿತ್ತು. ಸಭೆಯಲ್ಲಿ ಮೌನ ಆವರಿಸಿತು. ಎಲ್ಲರ ಕಣ್ಣುಗಳು ಸೂತಮುನಿಯತ್ತ ನೆಟ್ಟವು. ಆಗ ಶೌನಕ ಮಹರ್ಷಿಗಳು ಕೈಮುಗಿದು ಅತ್ಯಂತ ವಿನಯದಿಂದ ಹೇಳಿದರು: ಓ ಮಹಾಭಾಗನೆ, ಓ ವ್ಯಾಸ ಶಿಷ್ಯನೇ, ಓ ಪುರಾಣ ಪ್ರವೀಣನೆ, ಓ ಧರ್ಮಜ್ಞನೆ, ಓ ಮಹಾಮೇಧಾವಿಯೇ, ನೀನು ಅನೇಕ ಬಾರಿ ನಮಗೆ ಅಮೃತ ಸಮಾನವಾದ ಪುರಾಣ ಕಥೆಗಳನ್ನು ಹೇಳಿ ನಮ್ಮ ಜೀವನವನ್ನು ಧನ್ಯಗೊಳಿಸಿದ್ದೀಯಾ. ಆದರೆ ಹರಿಯ ಕಥೆಯನ್ನು ಎಷ್ಟು ಬಾರಿ ಕೇಳಿದರೂ ತೃಪ್ತಿ ಉಂಟಾಗುವುದಿಲ್ಲ. ಅಮೃತವನ್ನು ಕುಡಿಯುವವನಿಗೆ ಮತ್ತೆ ಅಮೃತವೇ ಬೇಕಾಗುವಂತೆ ಹರಿಕಥೆಯನ್ನು ಕೇಳುವ ಭಕ್ತನಿಗೆ ಮತ್ತೆ ಮತ್ತೆ ಹರಿಕಥೆಯೇ ಬೇಕಾಗುತ್ತದೆ. ಆದ್ದರಿಂದ ನಮಗೆ ಶ್ರೀಹರಿಯ ಮಹಿಮೆ, ತೀರ್ಥಗಳ ಮಹಿಮೆ, ಧರ್ಮದ ಸಾರ, ಸೃಷ್ಟಿಯ ರಹಸ್ಯ, ದೇವತೆಗಳ ಉದ್ಭವ, ಪರ್ವತಗಳ ಪಾವಿತ್ರ್ಯ, ನದಿಗಳ ಮಹಿಮೆ, ಯಜ್ಞಗಳ ಫಲ, ಭಕ್ತಿಯ ಶ್ರೇಷ್ಠತೆ, ಮೋಕ್ಷದ ಮಾರ್ಗ, ಸತ್ಸಂಗದ ಮಹಿಮೆ, ಪಾಪ ನಿವಾರಣೆಯ ಉಪಾಯ, ಸತ್ಯಧರ್ಮದ ಸ್ವರೂಪ, ಗುರುಭಕ್ತಿಯ ಮೌಲ್ಯ, ವೈಷ್ಣವ ಧರ್ಮದ ವೈಭವ ಇವೆಲ್ಲವನ್ನೂ ಒಳಗೊಂಡ ಪದ್ಮಪುರಾಣವನ್ನು ವಿವರಿಸು. ಹರಿಯನ್ನು ಬಿಟ್ಟು ಬೇರೆ ವಿಷಯಗಳನ್ನು ಕೇಳುವುದರಿಂದ ಆತ್ಮಕ್ಕೆ ಶಾಂತಿ ದೊರೆಯುವುದಿಲ್ಲ. ಹರಿಕಥೆಯಿಲ್ಲದ ಸ್ಥಳವು ಜೀವವಿಲ್ಲದ ದೇಹದಂತೆ, ಸುಗಂಧವಿಲ್ಲದ ಹೂವಿನಂತೆ, ನೀರಿಲ್ಲದ ನದಿಯಂತೆ, ಅಗ್ನಿಯಿಲ್ಲದ ಯಜ್ಞದಂತೆ, ಚಂದ್ರನಿಲ್ಲದ ರಾತ್ರಿಯಂತೆ ನಿರರ್ಥಕವಾಗುತ್ತದೆ. ಶ್ರೀಹರಿಯ ಕಥೆಯೇ ಮಾನವನ ಜೀವನಕ್ಕೆ ನಿಜವಾದ ಅಮೃತ. ಹರಿಯ ನಾಮಸ್ಮರಣೆಯೇ ಕಲಿಯುಗದಲ್ಲಿ ಸುಲಭವಾದ ಮೋಕ್ಷ ಮಾರ್ಗ. ಈ ಜಗತ್ತನ್ನು ಯಾರು ಸೃಷ್ಟಿಸಿದರು, ಯಾರು ಪಾಲಿಸುತ್ತಾರೆ, ಯಾರು ಲಯಗೊಳಿಸುತ್ತಾರೆ, ಯಾವ ತೀರ್ಥಗಳು ಶ್ರೇಷ್ಠ, ಯಾವ ಕ್ಷೇತ್ರಗಳು ಮೋಕ್ಷಪ್ರದ, ಯಾವ ವ್ರತಗಳು ಫಲಪ್ರದ, ಯಾವ ದಾನಗಳು ಪುಣ್ಯಕರ, ಯಾವ ಆಚರಣೆಗಳಿಂದ ಭಗವಂತನ ಕೃಪೆ ದೊರೆಯುತ್ತದೆ, ಇವೆಲ್ಲವನ್ನೂ ದಯವಿಟ್ಟು ನಮಗೆ ತಿಳಿಸು ಎಂದು ಪ್ರಾರ್ಥಿಸಿದರು. ಈ ಪ್ರಶ್ನೆಗಳನ್ನು ಕೇಳಿದ ಸೂತ ಮಹರ್ಷಿಯ ಹೃದಯವು ಆನಂದದಿಂದ ತುಂಬಿತು. ಅವರು ಮನಸ್ಸಿನಲ್ಲಿ ವ್ಯಾಸ ಭಗವಂತನನ್ನು ಸ್ಮರಿಸಿ ಶ್ರೀಮನ್ನಾರಾಯಣನನ್ನು ಧ್ಯಾನಿಸಿ ಕೈಮುಗಿದು ಹೇಳಿದರು: ಮಹರ್ಷಿಗಳೇ, ನೀವು ಕೇಳಿರುವ ಪ್ರಶ್ನೆಗಳು ಸಾಮಾನ್ಯ ಪ್ರಶ್ನೆಗಳಲ್ಲ. ಇಂತಹ ಪ್ರಶ್ನೆಗಳು ಪೂರ್ವಜನ್ಮದ ಪುಣ್ಯದಿಂದ, ಭಗವಂತನ ಕೃಪೆಯಿಂದ, ಗುರುಭಕ್ತಿಯಿಂದ ಮತ್ತು ಮೋಕ್ಷದ ಬಯಕೆಯಿಂದ ಮಾತ್ರ ಹುಟ್ಟುತ್ತವೆ. ಹರಿಯ ಕಥೆಯನ್ನು ಕೇಳಬೇಕೆಂಬ ಆಸೆಯೇ ಭಕ್ತನ ಜೀವನದಲ್ಲಿ ಉಂಟಾಗುವ ಅತ್ಯಂತ ದೊಡ್ಡ ಪುಣ್ಯ. ಈಗ ನಾನು ಗುರುಪರಂಪರೆಯಿಂದ ಬಂದಿರುವ ಮಹಾಪವಿತ್ರವಾದ ಪದ್ಮಪುರಾಣವನ್ನು ನಿಮಗೆ ವಿವರಿಸುತ್ತೇನೆ. ಈ ಪುರಾಣವು ಭಗವಾನ್ ಶ್ರೀಮನ್ನಾರಾಯಣನಿಂದ ಬ್ರಹ್ಮದೇವರಿಗೆ ಉಪದೇಶಿಸಲ್ಪಟ್ಟಿತು. ಬ್ರಹ್ಮದೇವರು ದೇವರ್ಷಿ ನಾರದರಿಗೆ ತಿಳಿಸಿದರು. ನಾರದರು ವೇದವ್ಯಾಸ ಮಹರ್ಷಿಗಳಿಗೆ ಬೋಧಿಸಿದರು. ವ್ಯಾಸಮುನಿಗಳು ತಮ್ಮ ಶಿಷ್ಯನಾದ ನನಗೆ ಈ ದಿವ್ಯ ಜ್ಞಾನವನ್ನು ಕರುಣಿಸಿದರು. ಆದ್ದರಿಂದ ಇದು ಮಾನವರ ಕಲ್ಪನೆಯಲ್ಲ, ದೇವಪ್ರಣೀತವಾದ ಸನಾತನ ಜ್ಞಾನ. ನಂತರ ಸೂತ ಮಹರ್ಷಿಗಳು ವ್ಯಾಸ ಭಗವಂತನ ಮಹಿಮೆಯನ್ನು ವಿವರಿಸಿದರು. ಪರಾಶರ ಮಹರ್ಷಿಗಳ ಪುತ್ರನಾದ ವ್ಯಾಸನು ವೇದಗಳನ್ನು 4 ಭಾಗಗಳಾಗಿ ವಿಭಾಗಿಸಿದನು. ಮಹಾಭಾರತವನ್ನು ರಚಿಸಿದನು. 18 ಮಹಾಪುರಾಣಗಳನ್ನು ಲೋಕಕ್ಕೆ ನೀಡಿದನು. ಬ್ರಹ್ಮಜ್ಞಾನವನ್ನು ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ಮಾನವರಿಗೆ ತಲುಪಿಸಿದನು. ಅವನ ಕೃಪೆಯಿಲ್ಲದೆ ಪುರಾಣ ಜ್ಞಾನವನ್ನು ತಿಳಿಯಲು ಸಾಧ್ಯವಿಲ್ಲ.
ನಾನು ಹೇಳುವ ಪ್ರತಿಯೊಂದು ಮಾತು ಅವನ ಅನುಗ್ರಹದಿಂದಲೇ ಹೊರಬರುತ್ತಿದೆ ಎಂದು ಸೂತನು ಅತ್ಯಂತ ವಿನಯದಿಂದ ತಿಳಿಸಿದನು. ನಂತರ ಪದ್ಮಪುರಾಣದ ಸ್ವರೂಪವನ್ನು ವಿವರಿಸುತ್ತಾ ಹೇಳಿದರು. ಈ ಮಹಾಪುರಾಣವು 55,000 ಶ್ಲೋಕಗಳಿಂದ ಕೂಡಿದ ಜ್ಞಾನಸಾಗರ. ಇದರಲ್ಲಿ ಆದಿಖಂಡ, ಭೂಮಿಖಂಡ, ಬ್ರಹ್ಮಖಂಡ, ಪಾತಾಳಖಂಡ, ಕ್ರಿಯಾಖಂಡ ಮತ್ತು ಉತ್ತರಖಂಡ ಎಂಬ 6 ಮಹಾಖಂಡಗಳಿವೆ. ಪ್ರತಿಯೊಂದು ಖಂಡವೂ ಅನೇಕ ಧರ್ಮರಹಸ್ಯಗಳನ್ನು ಒಳಗೊಂಡಿದೆ. ಸೃಷ್ಟಿಯ ಆರಂಭದಿಂದ ಮೋಕ್ಷದ ಅಂತ್ಯದವರೆಗೆ ಮಾನವನಿಗೆ ತಿಳಿಯಬೇಕಾದ ಎಲ್ಲ ಜ್ಞಾನವೂ ಇದರೊಳಗೆ ಅಡಕವಾಗಿದೆ. ತೀರ್ಥ ಮಹಿಮೆ, ಕ್ಷೇತ್ರ ಮಹಿಮೆ, ದೇವಾಲಯಗಳ ಪಾವಿತ್ರ್ಯ, ವ್ರತಗಳ ಫಲ, ದಾನದ ಮಹಿಮೆ, ಭಕ್ತಿಯ ಶ್ರೇಷ್ಠತೆ, ಗುರು ಸೇವೆಯ ಫಲ, ವೈಷ್ಣವ ಧರ್ಮ, ಶಿವ ಮಹಿಮೆ, ದೇವಿ ಮಹಿಮೆ, ಸೃಷ್ಟಿ ರಹಸ್ಯ, ಯುಗ ಚರಿತ್ರೆ, ರಾಜಧರ್ಮ, ಗೃಹಸ್ಥ ಧರ್ಮ, ಸನ್ಯಾಸ ಧರ್ಮ, ಬ್ರಹ್ಮಜ್ಞಾನ, ಆತ್ಮತತ್ವ, ಪರಮಾತ್ಮ ತತ್ವ ಇವೆಲ್ಲವನ್ನು ಈ ಪುರಾಣವು ಅತ್ಯಂತ ವಿಶದವಾಗಿ ವಿವರಿಸುತ್ತದೆ. ಇದನ್ನು ಶ್ರದ್ಧೆಯಿಂದ ಕೇಳುವವನಿಗೆ ಮಹಾಪಾತಕಗಳು ನಾಶವಾಗುತ್ತವೆ. ಬ್ರಹ್ಮಹತ್ಯೆ, ಗೋಹತ್ಯೆ, ಗುರುದ್ರೋಹ, ಅಜ್ಞಾನದಿಂದ ಮಾಡಿದ ಅನೇಕ ಪಾಪಗಳು ಭಗವಂತನ ಕೃಪೆಯಿಂದ ಕರಗುತ್ತವೆ. ಇದನ್ನು ಭಕ್ತಿಯಿಂದ ಶ್ರವಣ ಮಾಡುವವನು ಪುಣ್ಯವನ್ನು ಗಳಿಸುತ್ತಾನೆ. ಇದರ ಅರ್ಥವನ್ನು ಮನನ ಮಾಡುವವನು ಜ್ಞಾನವನ್ನು ಪಡೆಯುತ್ತಾನೆ. ಇದರ ಉಪದೇಶಗಳನ್ನು ಆಚರಣೆಯಲ್ಲಿ ಅನುಸರಿಸುವವನು ಧರ್ಮವನ್ನು ಪಡೆಯುತ್ತಾನೆ. ಹರಿಯ ನಾಮವನ್ನು ಸ್ಮರಿಸುತ್ತಾ ಇದನ್ನು ಕೇಳುವವನು ಅಂತಿಮವಾಗಿ ಮೋಕ್ಷವನ್ನು ಹೊಂದುತ್ತಾನೆ. ಸಭೆಯಲ್ಲಿದ್ದ ಎಲ್ಲ ಮಹರ್ಷಿಗಳು ಈ ಮಾತುಗಳನ್ನು ಕೇಳಿ ಭಕ್ತಿಭಾವದಿಂದ ತುಂಬಿದರು. ಅವರ ಕಣ್ಣುಗಳಲ್ಲಿ ಆನಂದ ಬಾಷ್ಪ ತುಂಬಿತು. ಕೆಲವರು ಹರಿನಾಮವನ್ನು ಜಪಿಸಿದರು, ಕೆಲವರು ಧ್ಯಾನದಲ್ಲಿ ಲೀನರಾದರು, ಕೆಲವರು ವ್ಯಾಸ ಭಗವಂತನ ಮಹಿಮೆಯನ್ನು ಸ್ತುತಿಸಿದರು. ನೈಮಿಷಾರಣ್ಯದ ಗಾಳಿಯಲ್ಲಿಯೇ ಹರಿನಾಮದ ಪ್ರತಿಧ್ವನಿ ಮೊಳಗತೊಡಗಿತು. ದೇವತೆಗಳು ಅದೃಶ್ಯ ರೂಪದಲ್ಲಿ ಆ ಸಭೆಯನ್ನು ವೀಕ್ಷಿಸುತ್ತಿದ್ದರು ಎಂದು ಹೇಳಲಾಗಿದೆ. ಯಜ್ಞಾಗ್ನಿಯ ಜ್ವಾಲೆಗಳು ಇನ್ನಷ್ಟು ಪ್ರಕಾಶಮಾನವಾದವು. ಪಕ್ಷಿಗಳ ಕಲರವವು ಮೌನಗೊಂಡಿತು. ಅರಣ್ಯದ ಪ್ರತಿಯೊಂದು ಜೀವಿಯೂ ಆ ದಿವ್ಯ ಸಭೆಯನ್ನು ಆಲಿಸುತ್ತಿರುವಂತೆ ಕಾಣುತ್ತಿತ್ತು. ಆಗ ಸೂತ ಮಹರ್ಷಿಗಳು ಎಲ್ಲರನ್ನೂ ಉದ್ದೇಶಿಸಿ, ಈಗ ನಾನು ಪಾಪವನ್ನು ನಾಶ ಮಾಡುವ, ಪುಣ್ಯವನ್ನು ವೃದ್ಧಿಸುವ, ಭಕ್ತಿಯನ್ನು ಉಂಟುಮಾಡುವ, ಜ್ಞಾನವನ್ನು ಪ್ರಕಾಶಿಸುವ, ವೈರಾಗ್ಯವನ್ನು ಬೆಳೆಸುವ, ಧರ್ಮವನ್ನು ಸ್ಥಾಪಿಸುವ, ಮೋಕ್ಷದ ಮಾರ್ಗವನ್ನು ತೋರಿಸುವ, ಶ್ರೀಹರಿಯ ಅಪಾರ ಕೃಪೆಯನ್ನು ತಿಳಿಸುವ ಪದ್ಮಪುರಾಣದ ಆದಿಖಂಡದ ಪವಿತ್ರ ಕಥೆಯನ್ನು ಕ್ರಮವಾಗಿ ವಿವರಿಸುತ್ತೇನೆ. ನೀವು ಎಲ್ಲರೂ ಏಕಾಗ್ರಚಿತ್ತದಿಂದ, ಶ್ರದ್ಧಾ ಭಕ್ತಿಯಿಂದ ಮನಸ್ಸನ್ನು ಹರಿಯ ಚರಣಗಳಲ್ಲಿ ಸ್ಥಿರಗೊಳಿಸಿ ಆಲಿಸಿರಿ. ಏಕೆಂದರೆ ಹರಿಯ ಕಥೆಯನ್ನು ಶ್ರವಣಿಸುವುದು ಯಜ್ಞಗಳಿಗಿಂತಲೂ ಶ್ರೇಷ್ಠ, ತಪಸ್ಸಿಗಿಂತಲೂ ಉನ್ನತ, ದಾನಕ್ಕಿಂತಲೂ ಮಹತ್ತರ, ತೀರ್ಥಯಾತ್ರೆಗಳಿಗಿಂತಲೂ ಪವಿತ್ರ, ವೇದಾಧ್ಯಯನಕ್ಕಿಂತಲೂ ಸುಲಭವಾಗಿ ಭಗವಂತನ ಕೃಪೆಯನ್ನು ದೊರಕಿಸುವ ಸಾಧನವಾಗಿದೆ ಎಂದು ಹೇಳಿದರು. ಹೀಗೆ ಭಕ್ತಿ, ಜ್ಞಾನ, ವೈರಾಗ್ಯ, ಗುರುಭಕ್ತಿ, ಹರಿನಾಮ ಮಹಿಮೆ, ಪುರಾಣ ಶ್ರವಣದ ಮಹತ್ವ, ಗುರುಪರಂಪರೆಯ ಪಾವಿತ್ರ್ಯ, ಧರ್ಮ ಜಿಜ್ಞಾಸೆಯ ಶ್ರೇಷ್ಠತೆ ಮತ್ತು ಮೋಕ್ಷ ಮಾರ್ಗದ ಮೊದಲ ದಿವ್ಯ ಸೋಪಾನವನ್ನು ಪ್ರತಿಪಾದಿಸುವ ಪದ್ಮಪುರಾಣದ ಆದಿಖಂಡದ ಪ್ರಥಮ ಅಧ್ಯಾಯವು ಅತ್ಯಂತ ಮಂಗಳಕರವಾಗಿ ಸಂಪನ್ನವಾಗುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.